ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭರ್ಜರಿ ಬ್ಯಾಚಲರ್ಸ್ ನ ಈ ಪ್ರೇಮದ ಕಾಣಿಕೆ ರೌಂಡ್ ಅಲ್ಲಿ ಮುಂದೆ ಬರುವ ಬ್ಯಾಚಲರ್ ನ ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಸೂರ್ಯ ಹಾಗೂ ಅವರ ಏಂಜಲ್ ಅಭಿಜ್ಞ. ಏನ್ ಸೂರ್ಯ ಇಷ್ಟೊಂದು ಖುಷಿಯಾಗಿ ಬರ್ತಿದ್ದಿಲ್ಲ, ಏನ್ ಸಮಾಚಾರ? ನಾನು ಈ ಟಾಸ್ಕ್ ಅಲ್ಲಿ 100% ಕೊಟ್ಟಿದ್ದೀನಿ ಅನ್ನೋ ಖುಷಿಯಲ್ಲಿ ಬಂದಿದ್ದೀನಿ ಅಣ್ಣ. ಆ ಒಂದು ಗೆಲುವು, ಗ್ಯಾರಂಟಿ ಅಣ್ಣ. ಆ ಒಂದು ಹುರುಪು ಅಣ್ಣ. ವೆರಿ ಗುಡ್. ಏನ್ ಕೆಲಸ ಮಾಡಿದ್ದಾರೆ, ಎಲ್ಲೂ ಹೋಗಿದ್ದಾರೆ, ಏನೆಲ್ಲ ಆಯ್ತಲ್ಲಿ ನೋಡ. ವಿಡಿಯೋ ಪ್ಲೀಸ್. ಕಾಮನ್ ಮ್ಯಾನ್ ಹೇಗೆ ಬದುಕ್ತಾನೆ, ಹೇಗೆ ದುಡಿತಾನೆ, ಹಾಗೆ ನಾವು ಜೀವಿಸಬೇಕು. ಇದು ಟಾಸ್ಕ್ ಅಣ್ಣ. ಇಡೀ ಅಂಗಡಿಯಲ್ಲಿ ನೀವು ಒಬ್ಬರೇನೆ ಇರೋದು? ಇಲ್ಲ, ಹುಡುಗರು ಇದ್ದಾರೆ, ಸೇಲ್ಸ್ ಮ್ಯಾನ್ ಇದ್ದಾರೆ. ಯಾರು ಬಂದೇ ಇಲ್ವಲ್ಲ ಅಣ್ಣ? ಟೈಮಿಂಗ್ ಸೆನ್ಸ್ ಇಲ್ಲ ಅವರಿಗೆ. ನನ್ ಸೇರ್ಸ್ಕೊಳ್ಳಿ ಅಣ್ಣ. ಇಲ್ಲ, ಇದ್ದಾರೆ, ಹುಡುಗರು ಇದ್ದಾರೆ. ಅಲ್ಲ, ಇವತ್ತು ಒಂದ್ ದಿವಸ ಅಣ್ಣ. ಇಲ್ಲ, ಒಂದಿನಕ್ಕೆಲ್ಲ ನಾವು ಕೆಲಸ ಕೊಡಕ್ಕೆ. ನೋಡಿ ಸರ್, ಕ್ಲೀನಿಂಗ್ ಕೆಲಸ ಎಲ್ಲ ಸಕ್ಕತ್ತ ಮಾಡ್ತೇನೆ ನಾನು ಸಪ್ಲೈ ಎಲ್ಲ ಮಾಡ್ತೇನೆ. ಸಪ್ಲೈ ಇಲ್ಲ, ಸೆಲ್ಫ್ ಸರ್ವಿಸ್. ಹೌದಾ? ಬೆಂಗಳೂರಿನಂತ ಪ್ಲೇಸ್ನಲ್ಲಿ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಕೆಲಸ ಹುಡ್ಕೋದೇ ತುಂಬಾ ಕಷ್ಟ ಆಗ್ಬಿಡ್ತು. ಸಿಗಲ್ಲ ಅನ್ಕೊಂಡು ಬರ್ತಾ ಬರ್ತಾ ಒಂದು ಅಪಾರ್ಟ್ಮೆಂಟ್ ಕೆಳಗಡೆ ಒಬ್ರು ಅಂಕಲ್ ಕೂತಿದ್ರು. ನಿಮ್ಮಲ್ಲಿ ಏನಾದ್ರು ಕೆಲಸ ಇತ್ತಾ? ನಮ್ಮಲ್ಲ ಹಾ ರೀ, ಇದು ಮಡಿಕಟ್ಟೆ ರೀ, ಧೋಬಿ ಘಾಟ್. ಇದು ಧೋಬಿ ಘಾಟು? ಹೌದ್ರಿ, ಧೋಬಿ ಘಾಟ್ ಅಧ್ಯಕ್ಷ ನಾನು. ಸರ್, ಅಧ್ಯಕ್ಷರ ನೀವು? ಹೌದು. ನೀವು ಅಧ್ಯಕ್ಷರ ಅಂತೀರಿ? ಹೌದು. ಒಂದು ಕೆಲಸ ಕೊಡ್ಸಿ ಸರ್ ನಂಗೆ. ಆಶೆದು ಕೆಮಿಕಲ್ಸು, ಸೋಡಾ, ಬ್ಲೀಚಿಂಗ್ ಎಲ್ಲ ಬೆಂದು ಕೈಗಳೆಲ್ಲ ಹಾಳು ಮಾಡ್ಕೊಳ್ತೀರಾ. ಆ ಕೆಲಸ ನಿಮ್ ಕೈಲಿ ಮಾಡಕ್ ಸಾಧ್ಯ ಇಲ್ಲ ರೀ. ಸರ್, ನಿಮ್ ಖಾಲಿ ಬೇಡಪ್ಪ. ಪ್ಲೀಸ್ ಸರ್. ಬಾಪ ನೋಡೋಣ, ಬಾಪ ತೋರ್ಸಿಲ್ಲ. ಏನ್ ಸರ್ ಇದು? ಇಷ್ಟೊಂದು ಜಾಗ ಎಲ್ಲ ನಿಮ್ದೇನೆ ಸರ್? ಅದು ಇದು ನಮಗೆ ಆಗಿ ಅಂತ ಸರ್ಕಾರದಿಂದ ಮಾಡಿಕೊಟ್ಟಿರೋ ಜಾಗಪ್ಪ. ಅದು ಆ ಮಡಿಮಾಳ ಮಾಚಿದೇವ್ರಿಗೆ ಮಾಡಿಕೊಟ್ಟು ಕಸುಬನ್ನ ಈಗ ಅದನ್ನೇ ಮುಂದುವರ್ಸ್ಕೊಂಡ್ ಬರ್ತಾ ಇದ್ದಾರೆ. ಮೈಲಿಗೆ ಆದ ಬಟ್ಟೆನ ಮಡಿ ಮಾಡಿ ನಿಮಗೆ ಕೊಡುವಂತ ಜಾಗ ಇದು. ಒಂದು ನೋಡಿ, ಈ ತರ ಗಲೀಜಿದೆ, ಇದೆಲ್ಲ ನೀಟಾಗಿ ವೈಟಾಗಿ ವಾಶ್ ಮಾಡಬೇಕು. ಹಾಸ್ಪಿಟ್ಲ್ ಬಟ್ಟೆ ನೋಡಿ, ಈ ತರ ಎಲ್ಲ ಬ್ಲಡ್ ಇದೆ, ಈ ಬ್ಲಡ್ ಎಲ್ಲ ಹೋಗಿಸ್ಬೇಕು. ಬಟ್ಟೆ ನೋಡಿದ್ರೆ ಬ್ಲಡ್ ಆಗಿರೋ ಬಟ್ಟೆಗಳಿದ್ದು, ಗಲೀಜಾಗಿರೋ ಬಟ್ಟೆಗಳಿದ್ದು. ಇದನ್ನ ನೀರಿಗೆ ಅದ್ದಿ ವಾಶ್ ಮಾಡ್ಬೋದಲ್ಲ ಅಂತೇಳಿ ಅಂಕಲ್ ನಾ ಮಾಡ್ತೀನಿ ಅಂದೆ. ನೋಡಿ, ಈ ತರ ಫಸ್ಟ್ ನೀರ್ ಹಾಕಿ ಫಸ್ಟ್ ಎಲ್ಲ ರೆಡಿ ಮಾಡ್ಕೋಬೇಕು. ಬ್ಲೀಚಿಂಗ್ ಪೌಡರ್ ಇರುತ್ತೆ, ಮೇರೆ ಎದ್ದೊಳಿ ಕಣ್ಣಿಗಿದ್ರೆ ಕಣ್ಣೋಡ ಹೋಗುತ್ತೆ. ಅಯ್ಯೋ, ಈ ತರ ಹಾಕೋಬೇಕು. ನೋಡಿ, ಈ ತರ ಹಿಂಗ್ ಹಾಕಿದ್ರೆ ನೋಡಿ ಇದು ಹಾಲ್ ತರ ಬರುತ್ತೆ. ಇದ್ ಮಾಡ್ಬೇಕಾದ್ರೆ ನಿಮ್ ಕೈ ಸುಡುತ್ತೆ. ನೋಡಿ, ನಿಮ್ ಕೈ ಎಲ್ಲ ಬಿಸಿ ಆಗುತ್ತೆ. ನೋಡಿ ಹೆಂಗ್ ಸುಡುತ್ತೆ. ಈ ಬಟ್ಟೆಯಲ್ಲಿ ನಿನಗೆ ಬಟ್ಟೆ ವಾಶ್ ಮಾಡಕ್ ಆಗಲ್ಲ, ಬಟ್ಟೆ ಚೇಂಜ್ ಮಾಡು ಅಂತೇಳಿ ಅವರೇ ಬೇರೆ ಬಟ್ಟೆ ನಂಗೆ ಕೊಟ್ಟು ರೆಡಿ ಮಾಡಿಸಿದ್ರು. ನೀರ್ ಹಾಕೊಂಡು ಉಜ್ಜು, ನೀರ್ ಹಾಕೊಳ್ಳಿ. ಅಯ್ಯ, ಹೊಡಿ, ನೀರ್ ಹಜ್ಜಕ. ನಿಮ್ಗೆ ಹೋಗಿದ್ರಿ ಹೆಂಗೆ? ಬೆನ್ನು ಇಲ್ಲಮ್ಮ, ಕೈ ಏನದ? ಕೈ ಇಕ್ಕೋಬಾರ್ದು. ಆಂಟಿ ಒಂಚೂರು ನಗಡಿ ಅಂತೆ. ಬಾ ಬೇಗ ಬೇಗ. ಕೆಲಸನ ಮಾಡು ಮಾಡು ಅಂತ ಹೇಳಿ ನೀಟಾಗಿ ಹೇಳ್ಕೊಟ್ರು. ಅವ್ರ ಮೇಲೆ ಭಯಕ್ಕೆ ಎಷ್ಟು ಬಟ್ಟೆ ವಾಶ್ ಮಾಡಿದೀನಿ ಅಂತ ನನಗೆ ಗೊತ್ತಿಲ್ಲ.
ಒಂದು 4-5 ಆಗುವಾಗ ಎತ್ತೆತ್ತಿ ಹೊಡೆಯುವಾಗ ಕೈ ನೋವು ಶುರುವಾಯ್ತು, ಬೆನ್ನು ನೋವು ಶುರುವಾಯ್ತು, ನಿಂತ್ಕೊಳ್ಳಕ್ ಆಗ್ತಾ ಇಲ್ಲ, ಘಾಟು, ಆಮೇಲೆ ಕೈ ಉರಿ. ಅಪ್ಪ ಏನ್ ಆಗ್ತಿದೆ ನಂಗೆ ಗೊತ್ತಾಗ್ತಿಲ್ಲ. ಅಮ್ಮ, ಹಾ, ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಿದ್ರಿ? 45 ವರ್ಷದಿಂದ ಮಾಡ್ತಾ ಇದ್ವಿ. 45 ವರ್ಷದಿಂದ? ಹಾ, ಅಲ್ಲಮ್ಮ, ಇದು ಕಷ್ಟ ಇಲ್ವಮ್ಮ ನಿಮ್ಗೆ? ಕಷ್ಟನೇ, ಏನ್ ಮಾಡೋದು? ಅಯ್ಯೋ ಅಣ್ಣ, ಇದೇನಣ್ಣ ಇದು ಕೈ? ನಾವು ಸೋಡಾ ಬಿಚ್ಚಿಂಗು ಅಲ್ಲ, ಕ್ಯೂ ಆಗ್ಬಿಟ್ಟಿದೆಯಲ್ಲ ಅಣ್ಣ, ಇದೆ ಅದು ಹಂಗೆ ಬರೋದು. ನಾನು ಒಂದ್ ದಿವಸ ಕೆಲಸ ಮಾಡಿದ್ದಕ್ಕೆ ಇಷ್ಟು ಕಷ್ಟ ಅನ್ಸ್ತು. ಜೀವನ ಬೇರೆ ಕೆಲಸ ಮಾಡ್ತಾ ಮಾಡ್ತಾ ಅಲ್ಲಿರೋರ್ ಕೈಗಳನ್ನು ನೋಡಿದೆ. ಕ್ಯೂಗಳಾಗಿದ್ದು, ತೂತ ಬಿದ್ದಿದ್ದು. ನಾನು ಅವ್ರ ಕೈ ಹಿಡಿದಾಗ ನನ್ನ ಕೈಯೇ ಶೇಕ್ ಆಗ್ತಾ ಇತ್ತು. ನಮ್ ಜೀವನ ಏನು ಅಲ್ಲ ಅವ್ರ ಮುಂದೆ. ಮಾಡ್ಕೊಂಡ್ ಕುತ್ಕೊಂಡ್ರೆ ಒಣಗಾಕೋದು ಯಾವಾಗ? ಎಷ್ಟು ಹೋಗ್ದಿದ್ಯಾ ಅಣ್ಣ? ಇಷ್ಟು ಒಗ್ದಿದ್ದೀನಿ, ಇಷ್ಟಿದೆ ಇನ್ನು. ಅದನ್ನ ಬೇಕಾದ್ರೆ ಆಮೇಲೆ ಹೋಗಿವೆ. ಫಸ್ಟ್ ಬಟ್ಟೆ ಬೈಲೆ ಕ್ಲೀನಾಗಿ ಹಿಂಗೆ ಹಿಡ್ಕೊಂಡು ನಿಧಾನಕ್ಕೆ ತೆಗಿಬೇಕು. ಅರ್ಧೋದ್ರೆ ಬಟ್ಟೆ ಹಾಕೋದು ಮಾತ್ರ ಅಲ್ಲ, ಹೇಗೆ ತೆಗೆಯೋದು ಅಂತ ಹೇಳಿ ಹೇಳ್ಕೊಟ್ರು. ಅದಾದ್ಮೇಲೆ ಅದನ್ನ ತಗೊಬಂದಿಲ್ಲ ಹಾಕದೆ. ಈ ಬ್ಯಾಟ್ ಎಲ್ಲ ಐರನ್ ನಾ ಮಾಡ್ತೀನಿ. ಮಾಡ್ತೀಯಾ? ಎಷ್ಟು ನೋಡ್ತೀನಿ, ನೋಡ್ತೀನಿ ಬಿಡು. ಏನು ಅದನ್ನೇ ಹೇಳಿದ್ದು. ಏನಣ್ಣ ಇಷ್ಟು ಭಾರ ಇದೆ? ಆ ಐರನ್ ಬಾಕ್ಸ್ ಒಂದೇ ಕೈಯಲ್ಲಿ ನನಗೆ ಎತ್ತಕ್ಕಾಗ್ಲಿಲ್ಲ, 2 ಕೈಯಲ್ಲಿ ಎತ್ತಾ ಇದ್ದೀನಿ. ನಾನು ಏನ್ ಕಷ್ಟಪಟ್ಟಿದ್ದೀನಿ, ಬೇವು ಸುರಿಸಿದ್ದೀನಿ, ಅದು ಯಾವುದು ನನ್ನ ಎದುರು ಬರಲೇ ಇಲ್ಲ. ಆ ಹೊಸ ಬಟ್ಟೆ, ಆ ಬಿಳಿ ಬಟ್ಟೆ ನನ್ನ ಕಣ್ಣೆದುರು ಬಂದಾಗ ಅದೊಂಥರ ಖುಷಿ ಕೊಟ್ಟು ನನಗೆ. ಹನ್ನೆರಡನೇ ಶತಮಾನದಲ್ಲಿ ಮಡಿವಾಳ ಮಾಚದೇವ ಈ ಕಾಯಕನ ಶುರು ಮಾಡ್ತಾರೆ. ಅಂದ್ರೆ ಮೈಲ್ಗೆ ಬಟ್ಟಿನ ಮಡಿ ಮಾಡೋದು ಎಂಥ ದೊಡ್ಡ ಕಾಯಕ ಅದು. ನಿಜವಲ್ಲೂ ಎಲ್ಲ ಮಡಿವಾಳರಿಗೆ ಜೋರದ ಚಪ್ಪಾಳೆ. ಹ್ಯಾಟ್ಸ್ ಆಫ್. ಖುಷಿಯಾಯ್ತು, ನಿಜವಲ್ಲೂ ಖುಷಿಯಾಯ್ತು. ಲಾಸ್ಟ್ ಅಲ್ಲಿ ಆ ಕೈಗಳನ್ನ ನೋಡಿದಾಗ, ಸುಟ್ಟೋಗಿರೋದು ನೋಡಿದಾಗ, ನಿನ್ ಕಣ್ಣಲ್ಲಿ ನೀರು ನೋಡಿದೆ, ಆ ಕ್ಷಣ ಏನ್ ಅನ್ನಿಸ್ತದೆ? ಅಣ್ಣ, ಎಲ್ಲ ಕ್ಯೂ ಆಗಿದೆ, ಕೈ ಎಲ್ಲ ಹೋಗಿ, ಅಂದ್ರೆ ಮೇಲಿನ ಪದರ ಎಲ್ಲ ಹೋಗ್ಬಿಟ್ಟಿದೆ, ಉಗ್ರ ಮಾತ್ರ ಇದೆ. ಆಮೇಲೆ ಈ ಕಪ್ಪು ಕೂದಲುಗಳು ವೈಟ್ ಆಗಿದೆ, ಮೇಲಿನ ಚರ್ಮ ಹೋಗಿ ಬ್ಲ್ಯಾಕ್ ಆಗ್ಬಿಟ್ಟಿದೆ. ಆಮೇಲೆ ಅವರು ಬರೀ ಕೈಯಲ್ಲಿ ಊಟ ಮಾಡಲ್ಲ, ಸ್ಪೂನ್ ಅಲ್ಲಿ ಊಟ ಮಾಡ್ತಾರೆ. ಯಾಕೆಂದ್ರೆ ಆ ಕೈಯಲ್ಲಿ ಅನ್ನನ ಮುಷ್ಟಿ ಮಾಡಕ್ ಆಗಲ್ಲ. ಇವಾಗ್ಲೂ ನಾನು ಕೈ ಹಿಂಗ್ ಹಿಡಿದಾಗ ನನ್ನ ಕೈ ಒಂದ್ಸಲ ಶೇಕ್ ಆಯ್ತಣ್ಣ. ಅಂದ್ರೆ ಅವ್ರ ಕೈ ಪೂರ್ತಿ ಊದ್ಕೊಂಡ್ಬಿಟ್ಟಿತ್ತು, ಕ್ಯೂ ತರ ಆಗಿತ್ತು. ಹೈ ಕ್ವಾಲಿಟಿ ಬ್ಲೀಚಿಂಗ್ ಪೌಡರ್ ಹಾಕಿ ಅದನ್ನ ಮಿಕ್ಸ್ ಮಾಡ್ತಾರೆ ಕೆಮಿಕಲ್ ಆಗಿ. ಅದಕ್ಕೆ ನಾನ್ ಕೈ ಹಾಕಿದಾಗ್ಲೇ ಒಂದು ಸಲ ಬಿಸಿಯಾಗಿ ಇಡೀ ಉಗುರೆಲ್ಲ ಒಂದ್ಸಲ ಜುಮ್ ಅಂದಿತ್ತು. ಹೋಗಿ ತಣ್ಣೀರಲ್ಲಿ ಸುಮಾರು ಹೊತ್ತು ಬಿಟ್ಟು ಆದ್ಮೇಲೆ ಮತ್ತೆ ಶುರು ಮಾಡ್ಕೊಂಡೆ ಅಣ್ಣ. ಬ್ಲಡ್ ಆಗಿರುವಂತದ್ದು, ಹಾಸ್ಪಿಟಲ್ ಅಲ್ಲಿ ಬಂದಿರೋ ಬ್ಲಡ್, ಆಮೇಲೆ ಮಲ ಮೂತ್ರಗಳ ಎಲ್ಲ ಕ್ಲೀನ್ ಆಗೋದು ಆ ಕೆಮಿಕಲ್ ಇಂದ ಅಂದ್ರು. ಆವಾಗಿಂದ ನಾನೊಂದ್ ಸ್ವಲ್ಪ ಹುಷಾರಾದೆ. ಆಮೇಲೆ ಬಟ್ಟೆ ವಾಶ್ ಮಾಡೋ ಶುರು ಆದಾಗ ಆ ಅಮ್ಮ ಬಂದ್ರು, ಕ್ಲೀನ್ ಆಗಿ ಹೇಳ್ಕೊಟ್ರು, ನೀಟಾಗಿ ಹೇಳ್ಕೊಟ್ರು. ನಮ್ ಲೆಕ್ಕ ಹಂಗ್ ಹೊಡಿಬೇಡ ಅಂತಾರೆ. ಯಾಕೆಂದ್ರೆ ಅವ್ರ ಬಟ್ಟೆನ ಮಗು ತರ ನೋಡ್ಕೋತಾರೆ, ಕೊಳೆನ ದೇವ್ರ ತರ ನೋಡ್ಕೊಳ್ತಾರಣ್ಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.